ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವನ್ನು ಸ್ಮರಿಸುವುದು, ನಾಮ ಜಪಿಸುವುದು, ಆಜ್ಞೆ ಪಾಲಿಸುವುದು ಭಕ್ತನ ಕರ್ತವ್ಯ. ಶ್ಲೋಕ 39. ಗುರುಮೂರ್ತಿಂ ಸ್ಮರೇತ್ ನಿತ್ಯಂ, ಗುರೋ ನಾಮ ಸದಾ ಜಪೇತ್, ಗುರೋ ಆಜ್ಞಂ ಪ್ರಕುರ್ವೀತ, ಗುರೋ ಅನ್ಯತ್ ನ ಭಾವಯೇತ್. ಅನುವಾದ: ನಿರಂತರವೂ ಶ್ರೀ ಗುರುವಿನ ರೂಪವನ್ನು ಸ್ಮರಿಸಬೇಕು. ಶ್ರೀ ಗುರುವಿನ ನಾಮವನ್ನು ಸರ್ವದಾ ಜಪಿಸಬೇಕು. ಶ್ರೀ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಶ್ರೀ ಗುರು ಪರಬ್ರಹ್ಮವನ್ನು ಬಿಟ್ಟು ಇತರೆ ಯಾವುದನ್ನು ಎಷ್ಟೇ ಉತ್ತಮ ಆಗಿದ್ದರೂ ಭಾವಿಸಬಾರದು. ಭಾವಾರ್ಥ: ಮುಮುಕ್ಷುವಿಗೆ 4 ಸಾಧನೆಗಳನ್ನು ತಿಳಿಸಲಾಗಿದೆ. 1. ಶ್ರೀ ಗುರುಮೂರ್ತಿಯ ಸ್ವರೂಪವನ್ನು ಸ್ಮರಿಸಬೇಕು. 2. ಶ್ರೀ ಗುರುವಿನ ನಾಮ ಜಪಿಸಬೇಕು. 3. ಶ್ರೀ ಗುರುವಿನ ವಾಕ್ಯವನ್ನು ಚಾಚೂ ತಪ್ಪದೆ ಪಾಲಿಸಬೇಕು. 4. ಶ್ರೀ ಗುರುವನ್ನು ಹೊರತುಪಡಿಸಿ ಅನ್ಯ ಚಿಂತೆ ಮಾಡಬಾರದು. ಪ್ರತಿ ಕ್ಷಣವೂ ಅನವರತ ಶ್ರೀ ಗುರುವಿನ ಸ್ವರೂಪದಲ್ಲಿ ಧ್ಯಾನಮಗ್ನರಾಗಬೇಕು. ಆನಂದ ಪರವಶರಾಗಿ ಗುರುವಿನ ಸ್ವರೂಪವನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಿಸಿ ಆರಾಧಿಸಬೇಕು. ಉಸಿರು ಉಸಿರಿನಲ್ಲೂ ದಯಾಮಯರಾದ ಗುರುವಿನ ನಾಮ ಪುನರಾವರ್ತಿಸುತ್ತಿರಬೇಕು. ಗುರುವಿನ ನಾಮ ಜಪ ಏಕಾಗ್ರತೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಾಯಕವಾಗುವುದು. ಶ್ರೀ ಗುರುವು ಎಂದಿಗೂ ಆಜ್ಞೆಯನ್ನು ಕೊಡುವುದಿಲ್ಲ. ಅವರು ಸತ್ಯವನ್ನು ಪ್ರಸ್ತುತಪಡಿಸಿ ಅದನ್ನು ಚಿಂತನೆ ಮಾಡಲು ಹೇಳುವರು. ಗುರುವು ಯಾವ ರೀತಿಯಲ್ಲಿ ಹೇಳಿದರೂ, ವಾಡಿಕೆಯಂತೆ ಹೇಳಿದರೂ, ಸ್ಪಷ್ಟವಾಗಿ ಬಿಡಿಸಿ ಹೇಳಿದರೂ, ಉದ್ದೇಶಿಸಿ ಹೇಳಿದರೂ, ನಿಗೂಢ ರಹಸ್ಯವನ್ನು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ತೋರುವಂತೆ ಹೇಳಿದರೂ, ಮಂತ್ರಮೂಲಂ ಗುರುರ್ವಾಕ್ಯಂ ಎನ್ನುವಂತೆ ಗುರುವಿನ ವಾಕ್ಯವನ್ನು ಆಜ್ಞೆಯಾಗಿ ಪಾಲಿಸಬೇಕು. ಶ್ರೀ ದತ್ತಾತ್ರೇಯ ಯೋಗಶಾಸ್ತ್ರದ ಪ್ರಕಾರ ಶ್ರೀ ಗುರುವಾಕ್ಯವನ್ನು ಎಲ್ಲಿಯವರೆಗೂ ಆಧ್ಯಾತ್ಮಿಕ ಉನ್ನತಿಗೆ ಹೇತುವೆಂದು ಭಾವಿಸಿ ಭಕ್ತನು ಅಭ್ಯಾಸ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಅವನು ಲೌಕಿಕನಾಗಿರುತ್ತಾನೆ. ಶ್ರವಣ ಮಾಡಿದ ತನ್ನ ಗುರುವಿನ ಬೋಧನೆಗಳನ್ನು ಹಗಲು ರಾತ್ರಿ ಮನಸ್ಸಿನಲ್ಲಿ ನಿರಂತರವಾಗಿ ನೆನಪಿಸಿಕೊಳ್ಳುತ್ತಿರಬೇಕು. ನಿರಂತರ ಅಭ್ಯಾಸದ ಮೂಲಕ ಸತ್ಯ ಉದ್ಭವಿಸುತ್ತದೆ. ಗುರುವಾಕ್ಯವನ್ನು ಅಭ್ಯಾಸ ಮಾಡದೆ ವ್ಯರ್ಥ ಸಾಮಾಜಿಕ ಅಥವಾ ಆಧ್ಯಾತ್ಮಿಕ ಕೂಟಗಳ ಮೂಲಕ ಪರಿಪೂರ್ಣತೆ ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಪ್ರಯತ್ನಗಳಿಂದ ಗುರುವಾಕ್ಯವನ್ನು ಗುರುವಿನ ಆಜ್ಞೆಯಾಗಿ ಸ್ವೀಕರಿಸಿ ಅಭ್ಯಾಸ ಮಾಡಬೇಕು. ಭಕ್ತನಲ್ಲಿ ಅತ್ಯಮೂಲ್ಯವಾದ ಅನೇಕ ವಸ್ತುಗಳಿದ್ದರೂ, ಸ್ಥಾನಮಾನಗಳಿದ್ದರೂ, ಕೀರ್ತಿ ಪ್ರತಿಷ್ಠೆಗಳಿದ್ದರೂ ಅವೆಲ್ಲವೂ ಗುರುವಿಗಿಂತ ಅಧಿಕವಲ್ಲವೆಂಬ ಭಾವನೆಯಿಂದಿರಬೇಕು. ಭಕ್ತನಿಗೆ ಗುರುವನ್ನು ಅರಿತು ಪ್ರವರ್ತಿಸುವುದನ್ನು ಹೊರತುಪಡಿಸಿ ಇತರ ಬಂಧನಗಳ ಕಾರ್ಯಕಲಾಪಗಳ ಚಿಂತೆ ಇರಬಾರದು. ಗುರು ಧೌಮ್ಯರ ಮತ್ತು ಉಪಮನ್ಯುವಿನ ಕತೆ. ಒಮ್ಮೆ ಗುರು ಧೌಮ್ಯರು ತಮ್ಮ ಶಿಷ್ಯ ಉಪಮನ್ಯುವಿಗೆ ಹಸುಗಳನ್ನು ಮೇಯಿಸುವ ಜವಾಬ್ದಾರಿಯನ್ನು ವಹಿಸಿದರು. ಅಂದಿನಿಂದ ಉಪಮನ್ಯು ಹಗಲಿನಲ್ಲಿ ಹಸುಗಳನ್ನು ಮೇಯಿಸಿ ಸಂಜೆ ಹಿಂತಿರುಗುತ್ತಿದ್ದನು. ಒಂದು ದಿನ ಧೌಮ್ಯರು ದಷ್ಟಪುಷ್ಟವಾಗಿರುವ ಉಪಮನ್ಯುವನ್ನು ಕೇಳಿದರು, ನೀನು ಯಾವ ರೀತಿಯಲ್ಲಿ ನಿನ್ನನ್ನು ಪೋಷಿಸುತ್ತಿರುವೆ? ಆಗ ಉಪಮನ್ಯುವು ಉತ್ತರಿಸಿದನು, ಗುರುಗಳೇ, ನಾನು ಹಸುಗಳನ್ನು ಮೇಯಿಸಲು ಹೋದಾಗ ಹತ್ತಿರದ ಹಳ್ಳಿಯಲ್ಲಿ ಭಿಕ್ಷೆ ಬೇಡುವ ಮೂಲಕ ನನ್ನನ್ನು ಪೋಷಿಸಿಕೊಳ್ಳುತ್ತೇನೆ. ಆಗ ಗುರುಗಳು ಹೀಗೆ ಹೇಳಿದರು, ಅಂತಹ ವಿಧಾನಗಳಿಂದ ಪಡೆದ ಆಹಾರವನ್ನು ನನಗೆ ಅರ್ಪಿಸದೆ ನೀನು ಸೇವಿಸುವುದು ಸರಿಯಲ್ಲ. ಉಪಮನ್ಯು ಹಾಗೇ ಆಗಲಿ ಎಂದು ಉತ್ತರಿಸಿದನು. ಅಂದಿನಿಂದ ಉಪಮನ್ಯು ತನ್ನ ಗುರುಗಳಿಗೆ ತಾನು ಬೇಡಿದ ಭಿಕ್ಷೆಯನ್ನು ಅರ್ಪಿಸುತ್ತಿದ್ದನು ಮತ್ತು ಗುರು ಧೌಮ್ಯರು ಇಡೀ ಭಾಗವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು. ಕೆಲವು ಸಮಯದ ನಂತರ ಉಪಮನ್ಯು ದುಂಡಾಗಿರುವುದನ್ನು ಗಮನಿಸಿ ಗುರುಗಳು, ಮತ್ತೆ ನಿನ್ನನ್ನು ಹೇಗೆ ಪೋಷಿಸಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದರು. ಉಪಮನ್ಯು, ಗುರುಗಳೇ, ಎಲ್ಲ ಭಿಕ್ಷೆಯನ್ನು ನಿಮಗೆ ಒಪ್ಪಿಸಿದ ನಂತರ ನಾನು 2ನೇ ಸುತ್ತು ಭಿಕ್ಷೆಗೆ ಹೋಗುತ್ತೇನೆ ಎಂದು ಹೇಳಿದನು. ಗುರುಗಳು, 2ನೆಯ ಬಾರಿ ಭಿಕ್ಷೆ ಮಾಡುವ ಮೂಲಕ ನೀನು ಇತರರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿರುವೆ. ಇನ್ನು ಮುಂದೆ ನೀನು 2ನೆಯ ಬಾರಿ ಬೇಡಬಾರದು ಎಂದು ತಿಳಿಸಿದರು. ಅಂದಿನಿಂದ 2ನೇ ಬಾರಿಗೆ ಭಿಕ್ಷೆ ಹೋಗುವುದನ್ನು ತ್ಯಜಿಸಿದನು. ಸ್ವಲ್ಪ ಕಾಲದ ನಂತರ ಧೌಮ್ಯರು ಉಪಮನ್ಯುವನ್ನು, ನೀನು ನಿನ್ನನ್ನು ಹೇಗೆ ಪೋಷಿಸಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದರು. ಆಗ ಉಪಮನ್ಯುವು, ನಾನು ಹಸುಗಳ ಹಾಲನ್ನು ಕುಡಿಯುತ್ತಿದ್ದೇನೆ ಎಂದು ಹೇಳಿದನು. ಧೌಮ್ಯರು,
ಮಗು, ಈ ಹಸುಗಳ ಹಾಲು ಕುಡಿಯುವುದು ನಿನಗೆ ಸೂಕ್ತವಲ್ಲ. ಹಸು ಹಾಲಿನ ಮೇಲೆ ಕರುಗಳಿಗೆ ಮೊದಲ ಅಧಿಕಾರವಿದೆ. ನೀನು ಇದರಿಂದ ದೂರವಿರು ಎಂದರು. ಅದಕ್ಕೆ ಉಪಮನ್ಯು ಸಂತೋಷದಿಂದ ಒಪ್ಪಿದನು. ಕೆಲ ಕಾಲದ ನಂತರ ದಷ್ಟಪುಷ್ಟವಾಗಿರುವ ಉಪಮನ್ಯುವನ್ನು ನೋಡಿ ಗುರುಗಳು ಕೇಳಿದರು, ನಿನ್ನನ್ನು ನೀನು ಹೇಗೆ ಪೋಷಿಸಿಕೊಳ್ಳುತ್ತಿರುವೆ? ಉಪಮನ್ಯು, ಗುರುಗಳೇ, ಕರುಗಳು ತಮ್ಮ ತಾಯಿಯ ಹಾಲು ಕುಡಿಯುವಾಗ ಅವುಗಳ ಬಾಯಿಂದ ಹೊರಹಾಕಿದ ನೊರೆಯನ್ನು ನಾನು ಸೇವಿಸುತ್ತೇನೆ ಎಂದು ಹೇಳಿದನು. ಗುರುಗಳು, ನೀನು ಕರುಗಳಿಗೆ ತಮ್ಮ ಆಹಾರದ ಪೂರ್ಣ ಪಾಲನ್ನು ನೀಡಬೇಕು ಮತ್ತು ಪೂರ್ಣ ಊಟವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಅವುಗಳಿಗೆ ಅಡ್ಡಿಯಾಗಬಾರದು ಎಂದು ಹೇಳಿದರು. ಅದಕ್ಕೆ ಉಪಮನ್ಯುವು, ಹಾಗೆಯೇ ಆಗಲಿ ಗುರುಗಳೇ ಎಂದು ವಿನಯದಿಂದ ಒಪ್ಪಿದನು. ಆಹಾರದಿಂದ ವಂಚಿತನಾದ ಉಪಮನ್ಯು ಹಸಿವನ್ನು ಸಹಿಸಿಕೊಳ್ಳಬೇಕಾಯಿತು. ಒಂದು ದಿನ ತೀವ್ರ ಹಸಿವಿನಿಂದ ಕಾಡಿನಲ್ಲಿ ಅರ್ಕ ಎಲೆಗಳನ್ನು ಸೇವಿಸಿದನು. ಪರಿಣಾಮವಾಗಿ ಅವನು ದೃಷ್ಟಿ ಕಳೆದುಕೊಂಡನು ಮತ್ತು ಅವನು ಬಳಲಿ ಹಸುಗಳನ್ನು ಮೇಯಿಸುತ್ತಾ ಅಲೆದಾಡುವಾಗ ಗುಂಡಿಗೆ ಬಿದ್ದನು. ಉಪಮನ್ಯು ಹಿಂತಿರುಗದಿರುವುದನ್ನು ಗಮನಿಸಿ ದೌಮ್ಯರು ಅವನನ್ನು ಹುಡುಕಲು ಹೋದರು. ಅವರು ಶಿಷ್ಯನು ಕಣ್ಣುಗಳನ್ನು ಕಳೆದುಕೊಂಡು ಗುಡ್ಡೆಯಲ್ಲಿ ಬಿದ್ದಿರುವುದನ್ನು ಕಂಡು ಬಹಳ ಮರುಗಿದರು. ದೇವತೆಗಳ ಆರೋಗ್ಯವನ್ನು ಆಳುವ ದೇವರುಗಳಾದ ಅವಳಿ ಅಶ್ವಿನಿ ದೇವತೆಯರನ್ನು ಪ್ರಾರ್ಥಿಸಲು ತಿಳಿಸಿದರು. ಗುರುಗಳ ಮಾತಿನಂತೆ ಉಪಮನ್ಯುವು ಅಶ್ವಿನಿ ದೇವತೆಯರನ್ನು ಸ್ತುತಿಸಿ ಪೂಜಿಸಿದನು. ಅಶ್ವಿನಿ ದೇವತೆಯರು ಪ್ರತ್ಯಕ್ಷವಾಗಿ ಪ್ರಸಾದವನ್ನು ಕೊಟ್ಟು ಸ್ವೀಕರಿಸಲು ಹೇಳಿದರು. ಉಪಮನ್ಯು, ಓ ಅಶ್ವಿನಿ ದೇವತೆಯರೇ, ನೀವು ಕೊಟ್ಟ ಪ್ರಸಾದವನ್ನು ನಾನು ಗುರುಗಳಿಗೆ ಅರ್ಪಿಸದೆ ಸ್ವೀಕರಿಸುವುದಿಲ್ಲ ಎಂದನು. ಉಪಮನ್ಯುವಿನ ಗುರುಭಕ್ತಿಗೆ ಮೆಚ್ಚಿ ಅವನಿಗೆ ದೃಷ್ಟಿಯನ್ನು ಪ್ರಸಾದಿಸಿದರು. ಮುಂದೆ ಹೋಗಿ ಉಪಮನ್ಯುವಿನ ಗೋತ್ರವೇ ಹುಟ್ಟಿಕೊಂಡಿತು. ನೇಪಾಳ ಮತ್ತು ಕಾಶ್ಮೀರದಲ್ಲಿ ಈ ಗೋತ್ರದವರಿರುವರು. ಶಿಷ್ಯನು ಗುರುವಿನ ಆಜ್ಞೆಯನ್ನು ವಿಧೇಯತೆಯಿಂದ ಪಾಲಿಸಿದರೆ ಅದರ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಅವನು ಉತ್ಕೃಷ್ಟ ಜ್ಞಾನ ಪಡೆಯಲು ಸಿದ್ಧನಾಗುವನು. ಬ್ರಹ್ಮನಿಷ್ಠ ಗುರುವು ಶಿಕ್ಷೆ ನೀಡಲು ಅಲ್ಲ, ಶುದ್ಧೀಕರಿಸಲು ಪರೀಕ್ಷಿಸುತ್ತಾರೆ. ಶಿಷ್ಯನು ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಗುರುವಿನ ಆಜ್ಞೆಯನ್ನು ನಿರ್ಣಯಿಸಬಾರದು ಅಥವಾ ಅರ್ಥೈಸಬಾರದು. ಸಂಪೂರ್ಣವಾಗಿ ಶರಣಾಗಿ ಗುರುವಿನ ಇಚ್ಛೆಯನ್ನು ಅನುಸರಿಸುವ ಮೂಲಕ ಶಿಷ್ಯನು ಆಂತರಿಕ ಶುದ್ಧೀಕರಣ ಮತ್ತು ಅಂತಿಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಎಷ್ಟೇ ಸಾಧನೆ ಮಾಡಿದ್ರೂ ಸಾಧನೆಕೆನೆಗೆ ತನ್ನ ಪ್ರಯತ್ನಗಳೆಲ್ಲ ಮುಗಿದು ಹೋಯಿತು ಅಂತ ಅನ್ನಿಸಬಾರ್ದು. ನಾನಿನ್ನೂ ಹೆಚ್ಚು ಅವನ ಕೃಪೆಯನ್ನು ಪಡಿಬೇಕು ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಆ ರೀತಿಯ ಆಸಕ್ತಿ, ಹಂಬಲ, ಭಾವನೆಗಳು ಯಾವತ್ತೂ ಕ್ಷೀಣವಾಗಬಾರದು. ಅವೆಲ್ಲ ಇರೋದು ಒಳ್ಳೆಯದು. ಎಷ್ಟು ಜಾಸ್ತಿ ಅವನ ಸ್ಮರಣೆ ಮಾಡಿದ್ರೂ ಸಾಮೀಪ್ಯಕ್ಕೆ ಹೋದ್ರೂ ಇನ್ನೂ ಸಾಲದು. ನಾನು ಇನ್ನೂ ಏನೂ ಮಾಡಿಲ್ಲೋ ಅನ್ನೋ ಭಾವನೆಯಲ್ಲೇ ನಮ್ಮಲ್ಲಿರಬೇಕು. ತನ್ನ ಸಾಧನೆ ಮುಗೀತು ಅಂದ್ಕೊಂಡ್ಬಿಟ್ರೆ ಅವನು ಮುಂದುವರಿಯೋಕ್ಕಾಗಲ್ಲ. ಭಗವಂತನ ಸ್ಮರಣೆ, ಭಜನೆ ಮಾಡೋದಕ್ಕಿನ್ನ ಸೌಭಾಗ್ಯ ಇನ್ಯಾವುದೇ ತೇಳ್ರಿ. ದೇಹ ಬದುಕಿರೋವರೆಗೂ, ದೇಹಾಂತ್ಯವಾಗೋವರೆಗೂ, ಕೊನೆ ಉಸಿರಿರೋವರೆಗೂ ಅವನ ಸ್ಮರಣೆ ಮಾಡ್ತಾ ಕೊನೆಗೆ ಅವನನ್ನೇ ಸೇರೋದಕ್ಕಿನ್ನ ಸೌಭಾಗ್ಯ ಇನ್ಯಾವುದೇ ತೇಳ್ರಿ. ಜ್ಞಾನನಿಧಿ ಪುಟ 65.